ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು 12th ಕೆಮಿಸ್ಟ್ರಿಯಿಂದ ಆರ್ಗ್ಯಾನಿಕ್ ಪಾರ್ಟಲ್ಲಿ ಲಾಸ್ಟ್ ಚಾಪ್ಟರು ಬಯೋಮಾಲಿಕ್ಯೂಲ್ಸ್ದು PU ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿರುವಂಥ MCQ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಿಮಗೆ ಮಾತು ಕೊಟ್ಟಿದ್ದೆ ನಾನು, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಆಗ್ತಾ ಇರುತ್ತೆ. ಆದ್ದರಿಂದ ಈ ವರ್ಷ ನಾನು PU ಬೋರ್ಡಿಂದ ಏನು ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೋ ಅಲ್ಲಿರುವಂಥ ಎಲ್ಲ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡ್ತೀನಿ ನಿಮ್ಮ ಎಕ್ಸಾಮ್ ಅಷ್ಟೊಳಗಡೆ ಅಂತ ಹೇಳಿದ್ದೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇವತ್ತು ಬಯೋಮಾಲಿಕ್ಯೂಲ್ಸ್ ಲಾಸ್ಟ್ ಚಾಪ್ಟರ್ದು MCQನ ಸಾಲ್ವ್ ಮಾಡ್ತಾ ಇದ್ದೀನಿ. ಆದಷ್ಟು ನೋಡ್ಕೊಳ್ಳಿ, ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಿ, ಅದಷ್ಟೇ ನನ್ನ ಉದ್ದೇಶ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ MCQ ಕ್ವಶನ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್. ದ ಫಸ್ಟ್ ಕ್ವಶನ್ನು, which of the following carbohydrates does not satisfy the formula CxH2OY? ಹಾಗೆಯೇ ನೋಡಿ, ನಾನು ಈ ಚಾಪ್ಟರ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 3 ಪಾರ್ಟ್ಸ್ ಮಾಡಿಕೊಂಡು ಈ ಚಾಪ್ಟರ್ನ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ಡೀಟೇಲ್ ಎಕ್ಸ್ಪ್ಲನೇಷನ್ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಈ ಚಾಪ್ಟರ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. 1 ಮಾರ್ಕ್ಸು ಕೂಡ ಲಾಸ್ ಆಗಲ್ಲ ನಿಮಗೆ, ಅಷ್ಟು ಕಾನ್ಫಿಡೆನ್ಸನ್ನು ನಾನು ಕೊಡ್ತೀನಿ ನಿಮಗೆ. ಆ ಚಾಪ್ಟರ್ದು 3 ವೀಡಿಯೋಸ್ ಇದೆ, 30 ಮಿನಿಟ್ಸು. ಅದನ್ನು ನೋಡಿಕೊಂಡ್ರೆ ನೀವು ಖಂಡಿತ ಸಾಲ್ವ್ ಮಾಡ್ಬೋದು. ನೋಡ್ಕೊಳ್ಳಿ ಈಗ ಕ್ವಶನ್ಸು. ಯೂಶಲಿ ನಾವು ಕಾರ್ಬೋಹೈಡ್ರೇಟ್ಸ್ನ ಈ ಫಾರ್ಮಲ್ಲಿ ಬರಿಬೋದು, ಬಟ್ ಕೆಲವೊಂದು ಕಾರ್ಬೋಹೈಡ್ರೇಟ್ಸ್ನ ಈ ಫಾರ್ಮಲ್ಲಿ ನಾವು ಬರೆಯೋಕ್ಕೂ ಆಗಲ್ಲ, ಹೌದಲ್ವಾ? ಸೊ ಯಾವ ಕಾರ್ಬೋಹೈಡ್ರೇಟ್ಸ್ನ ನೀವು ಈ ಫಾರ್ಮಲ್ಲಿ ಬರೆಯೋಕ್ಕೆ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಫ್ರಕ್ಟೋಸ್ ಬರೀಬೋದು, ಗ್ಲೂಕೋಸ್ ಬರೀಬೋದು, ಲ್ಯಾಕ್ಟೋಸ್ ಬರೀಬೋದು, ಬಟ್ ಡಿಆಕ್ಸಿರೈಬೋಸನ್ನು ನಾವು ಈ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ. ಮತ್ತು ಇನ್ನೂ ಒಂದು ಲಿಮಿಟೇಷನ್ ಇದೆ. ಕೆಲವೊಂದು ಕಾಂಪೌಂಡನ್ನು ಈ ಫಾರ್ಮಲ್ಲಿ ಬರಿಬೋದು, ಯಾವ ಫಾರ್ಮಲ್ಲಿ? CxH2OY ಫಾರ್ಮಲ್ಲಿ, ಬಟ್ ಅದು ಕಾರ್ಬೋಹೈಡ್ರೇಟ್ ಆಗಿರಲ್ಲ ಅಲ್ವಾ? ಫಾರ್ ಎಕ್ಸಾಂಪಲ್ ಅಸಿಟಿಕ್ ಆ್ಯಸಿಡ್, ಅದನ್ನೇ CxH2OY ಫಾರ್ಮಲ್ಲಿ ಬರೀಬೋದು, ಬಟ್ ಅದು ಕಾರ್ಬೋಹೈಡ್ರೇಟ್ ಅಲ್ಲ. ರ್ಯಾಮ್ನೋಸ್ ಅಂತ ಒಂದು ಕಾಂಪೌಂಡ್ ಇದೆ, ಕಾರ್ಬೋಹೈಡ್ರೇಟ್ ಅದು, ಬಟ್ ಈ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಇದು ಲಿಮಿಟೇಷನ್ ಅಂತ ಹೇಳಿ ನ್ಯೂ ಡೆಫಿನಿಷನ್ನ ಕೊಡ್ತಾರೆ. ಅದು ಕ್ಲಾಸಲ್ಲಿ ಹೇಳಿದ್ದೀನಿ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಕಾರ್ಬೋಹೈಡ್ರೇಟ್ ಡಸ್ ನಾಟ್ ಹ್ಯಾವ್ ದ ಫಾರ್ಮುಲಾ C12H22O11? ಸೊ C12H22O11 ಅಂತ ಹೇಳಿದ್ರೆ ಇಟ್ ಇಸ್ ಅ ಡೈಸ್ಯಾಕರೈಡ್ ಅಲ್ವಾ? ಸೊ ಇಲ್ಲಿ ಯಾರು ಡೈಸ್ಯಾಕರೈಡ್ ಅಲ್ಲ ಅಂತ ನೋಡಬೇಕು. ಸುಕ್ರೋಸ್ ಇಸ್ ಅ ಡೈಸ್ಯಾಕರೈಡ್, ಮಾಲ್ಟೋಸ್ ಇಸ್ ಅ ಡೈಸ್ಯಾಕರೈಡ್, ಆದರೆ ಗ್ಯಾಲಕ್ಟೋಸ್ ಅನ್ನೋದು ಡೈಸ್ಯಾಕರೈಡ್ ಅಲ್ಲ, ಮೋನೋಸ್ಯಾಕರೈಡ್. ಅದರಿಂದ ಅದಕ್ಕೆ C12H22O11 ಫಾರ್ಮುಲಾ ಇರೋದಿಲ್ಲ. ಬಟ್ ಇದೇನೋ ತಪ್ಪಾಗಿದೆ, ಆಲ್ ಓ ಲ್ಯಾಕ್ಟೋಸ್ ಏನೋ ಕೊಟ್ಟಿದ್ದಾರೆ, ಬಟ್ ಕರೆಕ್ಟ್ ಆನ್ಸರ್ ನಮಗೆ ಗ್ಯಾಲಕ್ಟೋಸ್, ಬಿಕಾಸ್ ಇಟ್ ಇಸ್ ಎ ಮೋನೋಸ್ಯಾಕರೈಡ್. ಮೋನೋಸ್ಯಾಕರೈಡ್ಗೆ ಏನು ಫಾರ್ಮುಲಾ ಇರುತ್ತೆ? C6H12O6 ಅಲ್ವಾ? ಸೊ ನೋಡ್ಕೊಳ್ಳಿ. ಥರ್ಡ್ ಒನ್, ವಾಟ್ ಆಫ್ ದ ಫಾಲೋವಿಂಗ್ ಕಾರ್ಬೋಹೈಡ್ರೇಟ್ ಇಸ್ ನಾಟ್ ಎ ಶುಗರ್? ಯಾವುದು ಶುಗರ್ ಅಲ್ಲ. ಶುಗರ್ ಅಂದ್ರೇನು? ಸ್ವೀಟ್ ಟೇಸ್ಟ್ ಇರಬೇಕು. ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಯೂಶಲಿ ಕಾರ್ಬೋಹೈಡ್ರೇಟ್ಸ್ ವಿತ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇದ್ದಾಗ ಸ್ವೀಟ್ ಟೇಸ್ಟ್ ಜಾಸ್ತಿ ಇರುತ್ತೆ. ಆಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸ್ ಆದಾಗೆಲ್ಲ ಸ್ವೀಟ್ ಟೇಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಪಾಲಿಸ್ಯಾಕರೈಡ್ಸಲ್ಲಂತೂ ಸ್ವೀಟ್ ಟೇಸ್ಟ್ ಇರೋದೇ ಇಲ್ಲ. ಸೊ ಅವ್ರು ಕೇಳ್ತಾರೆ ನಾಟ್ ಎ ಶುಗರ್ ಅಂದರೆ ಯಾವುದಲ್ಲಿ ಸ್ವೀಟ್ ಟೇಸ್ಟ್ ಇರೋದಿಲ್ಲ, ಯಾವುದಲ್ಲಿ ಕಾರ್ಬನ್ ಆಟಮ್ ಜಾಸ್ತಿ ಇದೆ ಅಂತ ನೋಡಿ. ಗ್ಲೂಕೋಸ್, ಫ್ರಕ್ಟೋಸ್, ಲ್ಯಾಕ್ಟೋಸ್, ಸೆಲ್ಯುಲೋಸ್ ಕಂಪೇರ್ ಮಾಡಿದ್ರೆ ಸೆಲ್ಯುಲೋಸ್ ಇಸ್ ಎ ಪಾಲಿಸ್ಯಾಕರೈಡ್. ಇಟ್ ಹ್ಯಾಸ್ ಎ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸು, ಹಾಗಾಗಿ ಅದಕ್ಕೆ ಸ್ವೀಟ್ ಟೇಸ್ಟ್ ಇರಲ್ಲ. ಅದರಿಂದ ಇದು ನಾಟ್ ಎ ಶುಗರ್ ಅಂತ ಹೇಳ್ಬೋದು. ಇನ್ನು ಗ್ಲೂಕೋಸ್, ಫ್ರಕ್ಟೋಸ್, ಲ್ಯಾಕ್ಟೋಸ್ ಇವೆಲ್ಲ, ಗ್ಲೂಕೋಸ್, ಫ್ರಕ್ಟೋಸ್ ಇಸ್ ಎ ಮೋನೋಸ್ಯಾಕರೈಡ್ಸ್, ಲ್ಯಾಕ್ಟೋಸ್ ಇಸ್ ಎ ಡೈಸ್ಯಾಕರೈಡ್. ಅಲ್ಲಿ ಸ್ವಲ್ಪ ಸ್ವೀಟ್ ಟೇಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಹೈಯೆಸ್ಟ್ ಸ್ವೀಟ್ ಟೇಸ್ಟ್ ಇರೋ ಕಾರ್ಬೋಹೈಡ್ರೇಟ್ ಯಾವುದು ಅಂತ ಕೇಳಿದ್ರೆ ಫ್ರಕ್ಟೋಸ್ ಆಗಿರುತ್ತೆ. ಇದಕ್ಕೆ ಹೈಯೆಸ್ಟ್ ಸ್ವೀಟ್ ಟೇಸ್ಟ್ ಇದೆ. ಓಕೆನಾ? ಫೋರ್ತ್ ಒನ್ನು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪಾಲಿಸ್ಯಾಕರೈಡ್? ಯಾವುದು ಪಾಲಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೆಲ್ಯುಲೋಸ್ ಇಸ್ ಎ ಪಾಲಿಸ್ಯಾಕರೈಡ್ ಅಲ್ವಾ? ಬೀಟಾ ಗ್ಲೂಕೋಸನ್ನು ಮೆನಿ ಟೈಮ್ ತೊಗೊಂಡು ಜಾಯಿನ್ ಮಾಡಿದ್ರೆ ಅವಾಗ ಬರೋದು ನಿಮಗೆ ಸೆಲ್ಯುಲೋಸ್. ಸ್ಟಾರ್ಚು ಅಷ್ಟೇ, ಆಲ್ಫಾ ಗ್ಲೂಕೋಸನ್ನು ಮೆನಿ ಟೈಮ್ ತೊಗೊಂಡು ಜಾಯಿನ್ ಮಾಡಿದಾಗ ಬರೋದು ಸ್ಟಾರ್ಚ್, ಆಲ್ಫಾ ಗ್ಲೂಕೋಸ್. ಹಾಗಾಗಿ ಅದು ಕೂಡ ಪಾಲಿ ಆಗುತ್ತೆ. ಗ್ಲೈಕೋಜನ್ನು ಕೂಡ ಸ್ಟಾರ್ಚಲ್ಲಿ ಅಮೈಲೋಪೆಕ್ಟಿನ್ ಅಂತಿದೆ, ಅದು ಮತ್ತು ಗ್ಲೈಕೋಜನ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಸಿಮಿಲರ್. ಇದು ಕೂಡ ಪಾಲಿಸ್ಯಾಕರೈಡ್ಸೇ, ಆಲ್ಫಾ ಗ್ಲೂಕೋಸ್. ಬಟ್ ಸುಕ್ರೋಸ್ ಇಸ್ ಎ ಡೈಸ್ಯಾಕರೈಡ್. ಅಂದರೆ ಒಂದು ಆಲ್ಫಾ ಗ್ಲೂಕೋಸ್ ಮತ್ತು ಬೀಟಾ ಫ್ರಕ್ಟೋಸ್ ಇವೆರಡನ್ನ ಜಾಯಿನ್ ಮಾಡಿದಾಗ ನಿಮಗೆ ಬರುವಂಥದ್ದು ಸುಕ್ರೋಸ್. ಅಂದರೆ 2 ಮೋನೋಸ್ಯಾಕರೈಡನ್ನು ಜಾಯಿನ್ ಮಾಡಿದಾಗ ಸುಕ್ರೋಸ್ ಬರ್ತದೆ. ಹಾಗಾಗಿ ಇದು ಡೈಸ್ಯಾಕರೈಡ್, ಪಾಲಿ ಅಲ್ಲ. ಫಿಫ್ತ್ ಒನ್, ಐಡೆಂಟಿಫೈ ದ ಮೋನೋಸ್ಯಾಕರೈಡ್ಸ್ ಫ್ರಮ್ ದ ಫಾಲೋವಿಂಗ್ಸ್ ಅಂತ ಕೇಳ್ತಾ ಇದ್ದಾರೆ ಅಲ್ವಪ್ಪ. ಮೋನೋಸ್ಯಾಕರೈಡ್ಸ್ ಯಾವುದಾಗುತ್ತೆ? ಮಾಲ್ಟೋಸ್ ಈಸ್ ಎ ಡೈಸ್ಯಾಕರೈಡ್, ಯಾಕೆಂದರೆ ಇಟ್ ಇಸ್ ಎ ಮೇಡಪ್ ಆಫ್ 2 ಆಲ್ಫಾ ಗ್ಲೂಕೋಸ್ ಪ್ಲಸ್ ಆಲ್ಫಾ ಗ್ಲೂಕೋಸ್. ಸುಕ್ರೋಸ್ ಏನಾಗಿರುತ್ತೆ? ಇಟ್ ಇಸ್ ಮೇಡಪ್ ಆಫ್ ಆಲ್ಫಾ ಗ್ಲೂಕೋಸ್ ಪ್ಲಸ್ ಬೀಟಾ ಫ್ರಕ್ಟೋಸ್ ಇಂದ ಆಗಿರ್ತದೆ. ಫ್ರಕ್ಟೋಸ್ ಇಸ್ ಎ ಮೋನೋಸ್ಯಾಕರೈಡ್.
ಎಸ್, ಫ್ರಕ್ಟೋಸ್ ಇಸ್ ಎ ಮೊನೋಸ್ಯಾಕ್ರೈಡ್. ಡಿಆಕ್ಸಿರೈಬೋಸು ಕೂಡ ಡೈಸ್ಯಾಕ್ರೈಡ್ ಆಗುತ್ತೆ. ಓಕೆ, ನೆಕ್ಸ್ಟು 6th ಒನ್, ವಿಚ್ ಆಫ್ ದ ಫಾಲೋವಿಂಗ್ ಡೈಸ್ಯಾಕ್ರೈಡ್ ಗಿವ್ 2 ಸೇಮ್ ಮೊನೋಸ್ಯಾಕ್ರೈಡ್ಸ್ ಯೂನಿಟ್ಸ್ ಆನ್ ಹೈಡ್ರೋಲಿಸಿಸ್. ಅಂದರೆ ಯಾವುದು 2 ಸೇಮ್ ಮೊನೋಸ್ಯಾಕ್ರೈಡ್ಸಿಂದ ಫಾರ್ಮ್ ಆಗಿರ್ತದೆ ಅಂತ ನಾವು ನೋಡಬೇಕು. ಈಗ ಮಾಲ್ಟೋಸ್ ಯಾವುದರಿಂದ ಆಗಿರುತ್ತೆ? ಆಲ್ಫಾ ಗ್ಲೂಕೋಸ್ ಪ್ಲಸ್ ಆಲ್ಫಾ ಗ್ಲೂಕೋಸ್. 2 ಆಲ್ಫಾ ಗ್ಲೂಕೋಸ್ನ ಜಾಯಿನ್ ಮಾಡಿದ್ರೆ ವಾಟ್ರನ್ನ ತೆಗಿಬೇಕು. 2 ಆಲ್ಫಾ ಗ್ಲೂಕೋಸ್ ಮಧ್ಯೆ ವಾಟ್ರನ್ನ ಎಲಿಮಿನೇಟ್ ಮಾಡಿದಾಗ ಬರೋದು ಮಾಲ್ಟೋಸ್ ಆಗಿರುತ್ತೆ. ಅದರಿಂದ ಸೇಮ್ ಮೊನೋಸ್ಯಾಕ್ರೈಡ್ಸ್ ಅಂತ ಕೇಳ್ತಾ ಇರೋದ್ರಿಂದ ಯಾವುದಾಗುತ್ತೆ? ಆಪ್ಷನ್ ಎ. ಸೂಕ್ರೋಸಲ್ಲಿ ಏನಾಗಿರುತ್ತೆ? ಆಲ್ಫಾ ಗ್ಲೂಕೋಸ್ ಮತ್ತು ಬೀಟಾ ಫ್ರಕ್ಟೋಸ್ ಇರುತ್ತೆ. ಲ್ಯಾಕ್ಟೋಸಲ್ಲಿ ಬೀಟಾ ಗ್ಯಾಲಕ್ಟೋಸ್ ಮತ್ತು ಬೀಟಾ ಗ್ಲೂಕೋಸ್ ಇರುತ್ತೆ. ಅದು ನೋಟ್ ಆನ್ ಮಾಡ್ಕೊಳ್ಳಿ, ಬೀಟಾ ಗ್ಯಾಲಕ್ಟೋಸ್ ಮತ್ತು ಬೀಟಾ ಗ್ಲೂಕೋಸ್ ಇರುತ್ತೆ. 7th ಒನ್, ಸೂಕ್ರೋಸಲ್ಲಿ ಯಾವ್ದು 2 ಮೊನೋಸ್ಯಾಕ್ರೈಡ್ಸ್ ಇರುತ್ತೆ? ಅಷ್ಟೊತ್ತಿಂದ ರಿಪೀಟ್ ಆಗ್ತಾನೆ ಇದೆ. ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ ಇರುತ್ತೆ. ಬಟ್ ಫ್ರಕ್ಟೋಸ್ ಏನಾಗಿರಬೇಕು? ಬೀಟಾ ಆಗಿರಬೇಕು. ಗ್ಲೂಕೋಸ್ ಏನಾಗಿರಬೇಕು? ಆಲ್ಫಾ ಆಗಿರಬೇಕು ಸೂಕ್ರೋಸ್ ಫಾರ್ಮ್ ಆಗೋದಕ್ಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ನಾನ್ ರೆಡ್ಯೂಸಿಂಗ್ ಶುಗರ್ಸ್. ನಾನು ಹೇಳಿದ್ದೆ ನಿಮಗೆ, ಶುಗರ್ಸಲ್ಲಿ 2 ಥರ ಇದೆ, ರೆಡ್ಯೂಸಿಂಗು ಮತ್ತು ನಾನ್ ರೆಡ್ಯೂಸಿಂಗು. ಅಲ್ಲೊಂದು ಸ್ಟೇಟ್ಮೆಂಟ್ ಹೇಳ್ತಾನೆ ಟೆಕ್ಸ್ಟ್ ಬುಕ್ಕಲ್ಲಿ, ಆಲ್ ಮೊನೋಸ್ಯಾಕ್ರೈಡ್ಸ್ ಆರ್ ರೆಡ್ಯೂಸಿಂಗ್. ಓಕೆ, ಬಟ್ ಡೈಸ್ಯಾಕ್ರೈಡ್ಸಲ್ಲಿ ಏನಾಗ್ತಾರೆ? ಕೆಲವರು ರೆಡ್ಯೂಸಿಂಗ್ ಆಗಿರ್ತಾರೆ, ಕೆಲವರು ನಾನ್ ರೆಡ್ಯೂಸಿಂಗ್ ಆಗಿರ್ತವೆ. ಬಟ್ ಆಲ್ ಮೊನೋಸ್ಯಾಕ್ರೈಡ್ಸ್ ಆರ್ ರೆಡ್ಯೂಸಿಂಗು. ಈಗ ಅವ್ರು ಕೇಳ್ತಾ ಇರೋದೇನು? ನಾನ್ ರೆಡ್ಯೂಸಿಂಗ್ ಯಾವುದು ಅಂತ. ಭಾಳ ಈಸಿ ನೋಡಿ. ಈಗ ಗ್ಲೂಕೋಸ್ ಏನಪ್ಪ? ಇಟ್ಸ್ ಎ ಮೊನೋಸ್ಯಾಕ್ರೈಡ್. ಮೋನೋ ಅಂತ ಹೇಳಿದ್ರೆ ಅದು ರೆಡ್ಯೂಸಿಂಗ್ ಆಗಿರುತ್ತೆ. ಫ್ರಕ್ಟೋಸ್ ಏನು? ಅದು ಕೂಡ ಮೋನೋ ಅಂದಮೇಲೆ ಅದು ಕೂಡ ರೆಡ್ಯೂಸಿಂಗ್ ಆಗಿರುತ್ತೆ. ಗ್ಯಾಲಕ್ಟೋಸ್ ಏನು? ಅದು ಕೂಡ ಮೋನೋ ಅಲ್ವಾ? ಸೊ ಇವು 3 ಮೋನೋ ಆಗಿದೆ. ಸೂಕ್ರೋಸ್ ಮಾತ್ರ ಏನು? ಡೈಸ್ಯಾಕ್ರೈಡ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಎ ನಾನ್ ರೆಡ್ಯೂಸಿಂಗು. ಅದರಿಂದ ಆಪ್ಷನ್ ಡಿ ಆಗುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಆಲ್ ಮೊನೋಸ್ಯಾಕ್ರೈಡ್ಸ್ ಆರ್ ರೆಡ್ಯೂಸಿಂಗು, ಬಟ್ ಎಲ್ಲ ಡೈಸ್ಯಾಕ್ರೈಡ್ಸು ನಾನ್ ರೆಡ್ಯೂಸಿಂಗ್ ಅಲ್ಲ. ಸೂಕ್ರೋಸ್ ಇಸ್ ಎ ನಾನ್ ರೆಡ್ಯೂಸಿಂಗ್. ಈಗ ಮಾಲ್ಟೋಸ್ಗೆ ಹೋದರೆ ಅದು ರೆಡ್ಯೂಸಿಂಗ್ ಆಗುತ್ತೆ. ಸೊ ಅದು ಕಾಮನ್ ತೊಗೋಬೇಡಿ. ಆಲ್ ಡೈಸ್ಯಾಕ್ರೈಡ್ಸ್ ಆರ್ ನಾನ್ ರೆಡ್ಯೂಸಿಂಗ್ ಅಂತ ತೊಗೋಬೇಡಿ. ರೆಡ್ಯೂಸಿಂಗು ಆಗಿರ್ತವೆ, ನಾನ್ ರೆಡ್ಯೂಸಿಂಗು ಆಗಿರ್ತವೆ. ಬಟ್ ಮೊನೋಸ್ಯಾಕ್ರೈಡ್ಸ್ ಆರ್ ಆಲ್ ರೆಡ್ಯೂಸಿಂಗ್. ಆ ಥರ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಮೊನೋಸ್ಯಾಕ್ರೈಡ್ ಇಸ್ ಎ ಕೀಟೋಹೆಕ್ಸೋಸ್. ಅಂದರೆ ಕೀಟೋ ಫಂಕ್ಷನ್ ಗ್ರೂಪ್ ಇರಬೇಕು, 6 ಕಾರ್ಬನ್ ಇರಬೇಕು. ಯಾವುದದು? ಫ್ರಕ್ಟೋಸ್. ಬಟ್ ಗ್ಲೂಕೋಸ್ನ ಏನಂತ ಕರಿತೀವಿ ನಾವು? ಆಲ್ಡೋಹೆಕ್ಸೋಸ್ ಅಂತ ಕರಿತೀವಿ. ಯಾಕೆಂದರೆ ಅದರಲ್ಲಿ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇರುತ್ತೆ. ಫ್ರಕ್ಟೋಸಲ್ಲಿ ಕೀಟೋನ್ ಫಂಕ್ಷನ್ ಗ್ರೂಪ್ ಇರುತ್ತೆ. ದಟ್ ಈಸ್ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ಗ್ಲೂಕೋಸಲ್ಲಿ ಆಲ್ಡಿಹೈಡ್ ಇದ್ದರೆ ಫ್ರಕ್ಟೋಸಲ್ಲಿ ಕೀಟೋನ್ಸ್ ಫಂಕ್ಷನ್ ಗ್ರೂಪ್ ಇರ್ತದೆ. 10th ಒನ್, ದ ರಿಯಾಕ್ಷನ್ ಆಫ್ ಗ್ಲೂಕೋಸ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರೂವ್ಸ್ ದ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪ್. ಅಂದರೆ ಗ್ಲೂಕೋಸ್ಗೆ ಒಂದಷ್ಟು ಟೆಸ್ಟ್ಗಳನ್ನ ಮಾಡ್ತೀವಿ. OH ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ, ಆಲ್ಡಿಹೈಡ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆಲ್ಲ ಕೆಲವೊಂದು ಟೆಸ್ಟನ್ನು ಪರ್ಫಾರ್ಮ್ ಮಾಡ್ತೀವಿ. ಅವರಿಲ್ಲಿ ಆಲ್ಡಿಹೈಡ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಯಾವ ಟೆಸ್ಟನ್ನು ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಬ್ರೋಮಿನ್ ವಾಟರ್ ಟೆಸ್ಟನ್ನು ಪರ್ಫಾರ್ಮ್ ಮಾಡ್ತೀವಿ ಅಲ್ವಾ? ಗ್ಲೂಕೋಸ್ಗೆ ನೀವು ಬ್ರೋಮಿನ್ ವಾಟ್ರನ್ನು ಆ್ಯಡ್ ಮಾಡಿದಾಗ ನಿಮಗೆ ಗ್ಲುಕೋನಿಕ್ ಆ್ಯಸಿಡ್ ಅಂತ ಒಂದು ಕಾಂಪೌಂಡ್ ಬರ್ತದೆ. ಅಂದರೆ ಈ ಕಾಂಪೌಂಡ್ ಬರ್ತಾ ಇದೆ ಅಥವಾ ಬ್ರೋಮಿನ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಗ್ಲೂಕೋಸಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದ್ರೇ ಈ ಪ್ರೋಸೆಸ್ ನಡೆಯುವಂಥದ್ದು. ಸೊ ಅದ್ರ ಮೂಲಕ ನಾವು ಕನ್ಫರ್ಮ್ ಮಾಡ್ಕೋತೀವಿ ಗ್ಲೂಕೋಸಲ್ಲಿ ಏನು ಆಲ್ಡಿಹೈಡ್ ಗ್ರೂಪ್ ಇದೆ ಅಂಥೇಳಿ. ಓಕೆನಾ? ಅದೇ ಥರ OH ಟೆಸ್ಟ್ ಮಾಡ್ತೀವಿ, ಪ್ರೈಮರಿ OH ಟೆಸ್ಟ್ ಮಾಡ್ತೀವಿ, ಹೌದಲ್ವಾ? ಅದು ಸ್ಟ್ರಕ್ಚರಲ್ ಎಲಿಸಿಡೇಷನಲ್ಲಿ ನೋಡಿ ಆ ವಿಡಿಯೋನ. ಓಕೆ, 11th ಒನ್ನು, ಗ್ಲೂಕೋಸ್ನ ಅಸಿಟಿಕ್ ಅಯನೈಡ್ರೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಎಷ್ಟು ಹೈಡ್ರಾಕ್ಸಿ ಅಂದರೆ OH ಗ್ರೂಪ್ ಇದೆ ಅಂತ ಗೊತ್ತಾಯಿತು ಅಂತ ಕೇಳ್ತಾ ಇದ್ದಾರೆ. ಟೋಟಲಿ 5 OH ಗ್ರೂಪ್ ಇದೆ ಅಂತ ಗೊತ್ತಾಗುತ್ತೆ. ಎಷ್ಟು OH ಗ್ರೂಪು? 5. ಅದರಲ್ಲಿ 1 ಪ್ರೈಮರಿ ಆಗಿರುತ್ತೆ, ಇನ್ನು 4 ಸೆಕೆಂಡರಿ ಆಗಿರುತ್ತೆ. ಓಕೆ, ಇನ್ನು ಆಲ್ಫಾ ಡಿ ಗ್ಲೂಕೋಸ್, ಬೀಟಾ ಡಿ ಗ್ಲೂಕೋಸ್ ಐಸೋಮರ್ ಗ್ಲೂಕೋಸ್ ಆರ್ ನೌನ್ ಆಸ್. ಅಂದರೆ ಆಲ್ಫಾ ಬೀಟಾನ ಏನಂತ ಕರಿತೀವಿ ಅಂತ? ಆ್ಯನೋಮರ್ಸ್ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಅಂದರೆ ಆಲ್ಫಾ ಬೀಟಾ ಅಂದರೆ ಏನಾಗುತ್ತೆ? ನೋಡಿ ಇದೆ ಗ್ಲೂಕೋಸ್ ಸ್ಟ್ರಕ್ಚರಲ್ಲಿ ಇದೆಯಲ್ಲ, ಈ C1 ಪೊಸಿಷನಲ್ಲಿ ಏನು ಮಾಡ್ತಾರೆ? ಈ H ಮತ್ತು OHನ ಇಂಟರ್ಚೇಂಜ್ ಮಾಡ್ತೀವಿ ಪೊಸಿಷನ್ನ. ನೋಡಿ ಈಗ ಇದು ಆಲ್ಫಾ, ಈ ಸ್ಟ್ರಕ್ಚರ್ ಏನಿಲ್ಲಿ ಕೊಟ್ಟಿದ್ದಾರೋ ದಿಸ್ ಇಸ್ ಆಲ್ಫಾ. ನೀವು ಇದನ್ನು ಉಲ್ಟಾ ಮಾಡಿದ್ರೆ HOHನ ರಿವರ್ಸ್ ಮಾಡಿದ್ರೆ ಅದು ಬೀಟಾ ಆಗುತ್ತೆ. ಅವೆರಡನ್ನು ನಾವು ಆ್ಯನೋಮರ್ಸ್ ಅಂತೇಳಿ ಕರಿತೀವಿ. ಮತ್ತು ಆ ಕಾರ್ಬನ್ ಇದೆಯಲ್ಲ C1, ಅದನ್ನು ಆ್ಯನೋಮರಿಕ್ ಕಾರ್ಬನ್ ಅಂಥೇಳಿ ಕರಿತೀವಿ. ಓಕೆನಾ? ಸೊ ಈಗ ತಾನೇ ಹೇಳಿದೆ ಇದು ಆಲ್ಫಾ ಅಂತ ಹೇಳಿಬಿಟ್ಟು, ಆಲ್ಫಾ ಆ್ಯಂಡ್ D ಪ್ಲಸ್ ಗ್ಲೂಕೋಪೈರನೋಸ್ ಅಂಥೇಳಿ ಕರಿತೀವಿ. ಆಲ್ಫಾ D ಪ್ಲಸ್ ಗ್ಲೂಕೋಪೈರನೋಸ್. ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಮೀನಿಂಗ್ ಇದೆ ಅಲ್ವಾ? ಆಲ್ಫಾ ಬಿಕಾಸ್ ಕಾನ್ಫಿಗರೇಷನ್ನು HOH ಇದೆ. D ಅಂತ ಹೇಳಿದ್ರೆ ಗ್ಲಿಸರಾಲ್ಡಿಹೈಡ್ದು ಕಾಂಪೋಸಿಷನ್ನು ಲಾಸ್ಟ್ದು ಕಾನ್ಫಿಗರೇಷನ್. ಗ್ಲಿಸರಾಲ್ಡಿಹೈಡ್ ಅಂತ ಇದೊಂದು ಕಾಂಪೌಂಡು, ಇದ್ರದ್ದು ಲಾಸ್ಟ್ ಕಾನ್ಫಿಗರೇಷನ್ನು ಮತ್ತು ಗ್ಲೂಕೋಸ್ದು ಕಾನ್ಫಿಗರೇಷನ್ ಮ್ಯಾಚ್ ಆಗ್ತಾ ಇರುತ್ತೆ D. ಪ್ಲಸ್ ಅಂದರೆ ಡೆಕ್ಸ್ಟ್ರೋ,
ಅಂದರೆ ಇದು ಲೈಟನ್ನು ರೈಟಿಗೆ ರೊಟೇಟ್ ಮಾಡುತ್ತೆ ಅಂಥೇಳಿ. ಗ್ಲೂಕೋ ಅಂದರೆ ಗ್ಲೂಕೋಸ್ ಅಂಥೇಳಿ. ಪೈರೋನೋಸ್ ಅಂತ ಏನೇ ಕರಿತೀವಿ ಅಂದರೆ 6 ಮೆಂಬರ್ಡ್ ರಿಂಗ್. 6 ಮೆಂಬರ್ಡ್ ರಿಂಗ್ ಇದ್ರದನ್ನ ಪೈರೋನೋಸ್ ಅಂಥೇಳಿ ಕರಿತೀವಿ ಕಣ್ರಪ್ಪ. 5 ಮೆಂಬರ್ಡ್ ರಿಂಗ್ ಇದ್ರದನ್ನು ಫ್ಯೂರನೋಸ್ ಅಂಥೇಳಿ ಕರಿತೀವಿ. 5 ಮೆಂಬರ್ಡ್ ಅದು ಫ್ರಕ್ಟೋಸಿಗೆ ಬರುತ್ತೆ. ಓಕೆ, ನೆಕ್ಸ್ಟು ಡೈಸ್ಯಾಕ್ರೈಡ್ಸ್ನ ಏನು ಪ್ರೋಸೆಸ್ ಮಾಡಿದ್ರೆ 2 ಮೋನೋಸ್ಯಾಕ್ರೈಡ್ ಬರುತ್ತೆ. ಈಗ ಸೂಕ್ರೋಸ್ ಇದೆ, ಸೂಕ್ರೋಸ್ಗೆ ನೀವು ಏನು ಬರಬೇಕು, ಆಲ್ಫಾ ಗ್ಲೂಕೋಸ್ ಮತ್ತು ಬೀಟಾ ಫ್ರಕ್ಟೋಸ್ ಬರಬೇಕು ಅಲ್ವಾ. ಬರಬೇಕು ಅಂದರೆ ಏನು ಮಾಡಬೇಕು, ಆ್ಯಸಿಡ್ ಜೊತೆಗೆ ಏನನ್ನು ಆ್ಯಡ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ವಾಟರನ್ನು ಆ್ಯಡ್ ಮಾಡಬೇಕು, ಹೈಡ್ರಾಲಿಸಿಸ್ ಮಾಡಬೇಕು. ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಆಲ್ಫಾ ಗ್ಲೂಕೋಸ್ ಬೀಟಾ ಫ್ರಕ್ಟೋಸ್ ಸ್ಪ್ಲಿಟ್ ಆಗುತ್ತೆ. ಹಾಗೆ ಮಾಲ್ಟೋಸ್ಗೆ ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ 2 ಆಲ್ಫಾ ಗ್ಲೂಕೋಸ್ ಬರ್ತದೆ. 15th 2 ಮೋನೋಸ್ಯಾಕ್ರೈಡ್ಸ್ ಆರ್ ಜಾಯಿಂಟ್ ಥ್ರೂ ಅಂದರೆ 2, ಈಗ ನಾನು ಹೇಳಿದೆ ಸೂಕ್ರೋಸ್ಗೆ ಆ್ಯಸಿಡ್ ಹೈಡ್ರೋಲೈಸ್ ಮಾಡಿದ್ರೆ 1 ಆಲ್ಫಾ ಗ್ಲೂಕೋಸು ಬೀಟಾ ಫ್ರಕ್ಟೋಸ್ ಬರ್ತದೆ. ವಾಪಸ್ಸು ನಾನು ಆಲ್ಫಾ ಗ್ಲೂಕೋಸ್ ಬೀಟಾ ಫ್ರಕ್ಟೋಸಿಂದ ವಾಟರ್ನ ತೆಗೆದ್ರೆ ಸೂಕ್ರೋಸ್ ಬರುತ್ತೆ ಅಲ್ವಾ. ಇದಕ್ಕೆ ವಾಟರನ್ನು ಆ್ಯಡ್ ಮಾಡಿದ್ರೆ ಇವರಿಬ್ಬರು ಸ್ಪ್ಲಿಟ್ ಆಗ್ತಾರೆ, ಅವರಿಬ್ಬರಿಂದ ವಾಪಸ್ ವಾಟರ್ನ ತೆಗೆದ್ರೆ ಸೂಕ್ರೋಸ್ ಬರುತ್ತೆ. ಸೊ ವಾಟರ್ನ ತೆಗೆದಾಗ ಸೂಕ್ರೋಸ್ ಬರಬೇಕು ಅಂದರೆ ಇವರಿಬ್ಬರು ಜಾಯಿನ್ ಆಗಬೇಕಲ್ವಾ. ಯಾವ ಬಾಂಡ್ ಮೂಲಕ ಜಾಯಿನ್ ಆಗ್ತಾರೆ, ಒಂದು ಓ ಮೂಲಕ ಜಾಯಿನ್ ಆಗ್ತಾರೆ. ಅದನ್ನು ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಹೇಳಿ ಕರಿತೀವಿ. ಇದನ್ನು ಹಾವರ್ತ್ ಸ್ಟ್ರಕ್ಚರ್ಸಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಪ್ಪ. ಇನ್ನು ಪೆಪ್ಟೈಡ್ ಬಾಂಡ್ ಬರೋದು ಯಾವುದರಲ್ಲಿ, ಪ್ರೋಟೀನ್ ಫಾರ್ಮ್ ಆಗಬೇಕಾದ್ರೆ ಪೆಪ್ಟೈಡ್ ಬಾಂಡ್ ಬರುತ್ತೆ. ಇನ್ನು ಪಾಸ್ಪೋ ಡೈಎಸ್ಟರ್ ಲಿಂಕೇಜ್ ಬರೋದು DNA ಮತ್ತು RNA ಫಾರ್ಮ್ ಆಗಬೇಕಾದ್ರೆ ಈ ಲಿಂಕೇಜನ್ನು ಯೂಸ್ ಮಾಡ್ತೀವಿ. ಪ್ರೋಟೀನ್ ಫಾರ್ಮ್ ಆಗಬೇಕಾದ್ರೆ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗುತ್ತೆ. ಅದೇ ಥರ ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಆಗಬೇಕಾದ್ರೆ ಗ್ಲೈಕೋಸಿಡಿಕ್ ಲಿಂಕೇಜ್ ಮೂಲಕ ಜಾಯ್ನ್ ಆಗಿರ್ತಾರೆ. ಕ್ಲಿಯರ್? ಇನ್ನು ಸೂಕ್ರೋಸ್ ಯಾವುದರಿಂದ ಆಗಿದೆ ಅಷ್ಟೊತ್ತಿಂದ ಹೇಳಿದೆ, ಆಲ್ಫಾ ಡಿ ಗ್ಲೂಕೋಸ್ ಬೀಟಾ ಡಿ ಫ್ರಕ್ಟೋಸ್ ಅಲ್ವಾ. ಗ್ಲೂಕೋಸ್ ಆಲ್ಫಾ ಆಗಿರಬೇಕು, ಫ್ರಕ್ಟೋಸ್ ಬೀಟಾ ಆಗಿರಬೇಕು. 17th ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ಚ್ ಅಂತ ಕೇಳ್ತಾ ಇದ್ದಾರೆ. ಸ್ಟಾರ್ಚ್ಗೆ ರಿಲೇಟೆಡ್ ಆಗಿ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದರಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ನಾವು ನೋಡಬೇಕು. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಇಟ್ ಈಸ್ ಎ ರೆಡ್ಯೂಸಿಂಗ್ ಕಾರ್ಬೋಹೈಡ್ರೇಟ್ ಅನ್ನೋದು ತಪ್ಪು. ಇಟ್ ಈಸ್ ಎ ನಾನ್ ರೆಡ್ಯೂಸಿಂಗ್. ಇಟ್ ಇಸ್ ಎ ಪಾಲಿಮರ್ ಆಫ್ ಆಲ್ಫಾ ಡಿ ಗ್ಲೂಕೋಸ್, ಕರೆಕ್ಟು. ಆಲ್ಫಾ ಡಿ ಗ್ಲೂಕೋಸ್ನ ಮೆನಿ ಟೈಮ್ ಜಾಯಿನ್ ಮಾಡಿದಾಗ ನಿಮಗೆ ಸ್ಟಾರ್ಚ್ ಬರ್ತದೆ. ಮತ್ತು ಇದು ಐಡೋನ್ ಜೊತೆಗೆ ರಿಯಾಕ್ಟ್ ಆದಾಗ ಬ್ಲೂ ಕಲರ್ ಕೊಡ್ತದೆ. ಆ್ಯಂಡ್ ಇಟ್ ಈಸ್ ಎ ಬ್ರಾಂಚೆಡ್ ಚೈನು ಇದೆ, ಹೌದು. ಯಾಕೆಂದರೆ ಸ್ಟಾರ್ಚಲ್ಲಿ 2 ಥರ ಇದೆ, ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಅಂತ ಹೇಳಿ. ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಅಂತ. ಈ ಅಮೈಲೋಸು ಸ್ಟ್ರೈಟ್ ಚೈನ್ ಇರುತ್ತೆ, ಅಮೈಲೋಪೆಕ್ಟಿನಲ್ಲಿ ಸ್ಟ್ರೈಟ್ ಚೈನ್ ಜೊತೆಗೆ ಬ್ರಾಂಚಸ್ಸು ಕೂಡ ಇರ್ತದೆ. ಓಕೆನಾ. 18th ಸೆಲ್ಯುಲೋಸ್ ಇಸ್ ಸೆಲ್ಯುಲೋಸಲ್ಲಿ ಸ್ಟ್ರೈಟ್ ಚೈನ್ ಇರುತ್ತೆ, ಬಟ್ ಬೀಟಾ ಗ್ಲೂಕೋಸಿಂದ ಆಗಿರ್ತದೆ. ಇಟ್ಸ್ ಎ ಬೀಟಾ ಗ್ಲೂಕೋಸ್ ಸ್ಟ್ರೈಟ್ ಚೈನ್ ಸ್ಯಾಕರೈಡ್ಸ್. ಆಲಿಗೋ ಅಲ್ಲ, ಯಾಕೆಂದರೆ ಆಲಿಗೋ ಅಂದರೆ 2 to 10 ಮಾತ್ರ ಇರಬೇಕು. ಸೆಲ್ಯುಲೋಸ್ ಅನ್ನೋದು ಮೆನಿ ಟೈಮ್ ಎಬೌಟ್ 10 ಬೀಟಾ ಗ್ಲೂಕೋಸ್ ಏನಾಗಿರ್ತವೆ, ಜಾಯ್ನ್ ಆಗಿರ್ತವೆ ಸೆಲ್ಯುಲೋಸಲ್ಲಿ. ಇನ್ನು ಪ್ರೋಟೀನ್ಸ್ ಆರ್ ಎ ಪಾಲಿಮರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್. ಆಲ್ಫಾ ಅಮೈನೋ ಆ್ಯಸಿಡ್ಸ್ನ ಮೆನಿ ಟೈಮ್ ಜಾಯಿನ್ ಮಾಡಿದಾಗ ಬರೋದೇ ಪ್ರೋಟೀನ್ಸು. ವಿಚ್ ಆಫ್ ದ ಫಾಲೋವಿಂಗ್ ಅಮೈನೋ ಆ್ಯಸಿಡ್ ಈಸ್ ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತ ಕೇಳ್ತಾ ಇದ್ದಾರೆ. ಎಸ್, ಆಪ್ಟಿಕಲಿ ಇನ್ಯಾಕ್ಟಿವ್. ಒಂದೇ ಒಂದು ಆಪ್ಟಿಕಲಿ ಇನ್ಯಾಕ್ಟಿವ್. 20 ಅಮೈನೋ ಆ್ಯಸಿಡ್ಸ್ ಇದೆ, 20 ಅಮೈನೋ ಆ್ಯಸಿಡ್ಸಲ್ಲಿ ಒಂದೇ ಒಂದು ಆಪ್ಟಿಕಲಿ ಇನ್ಯಾಕ್ಟಿವ್, ದಟ್ ಈಸ್ ಗ್ಲೈಸಿನ್. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಅಮೈನೋ ಆ್ಯಸಿಡ್ಸ್ ಆರ್ ಆರೋಮ್ಯಾಟಿಕ್ ಇನ್ ನೇಚರ್ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಇಸ್ಟಿಡಿನ್. ಇಸ್ಟಿಡಿನ್ ಈಸ್ ಅ ಆರೋಮ್ಯಾಟಿಕ್ ಇನ್ ನೇಚರ್. ಬೇಕಾದ್ರೆ ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಗೊಂದು ಸ್ವಲ್ಪ ತೋರಿಸ್ತೀನಿ ಹೇಗೆ ಅದು ಆರೋಮ್ಯಾಟಿಕ್ ಆಗುತ್ತೆ ಅಂತ. ಒಂದು ನಿಮಿಷ ನೋಡ್ಕೊಳ್ಳಿ, ಇದರಲ್ಲಿ ಟೆಕ್ಸ್ಟ್ ಬುಕ್ ತೋರಿಸ್ತೀನಿ ನಿಮಗೆ. ಎಸ್, ಸೊ ಆರೋಮ್ಯಾಟಿಕ್ ಆಗಬೇಕು ಅಂದರೆ ಆರೋಮ್ಯಾಟಿಸಿಟಿ ಇರಬೇಕು. ನಿಮಗೆ 20 ಅಮೈನೋ ಆ್ಯಸಿಡ್ಸ್ ಇದೆ ಅಲ್ವಾ. ನೋಡಿ, ಇಸ್ಟಿಡಿನಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಇದು ಇಸ್ಟಿಡಿನ್. ಓಕೆ. ಸೊ ಇದರಲ್ಲಿ ನಿಮಗೆ ಆರೋಮ್ಯಾಟಿಕ್ ರಿಂಗ್ ಇದೆ, ಅಂದರೆ ಬೆನ್ಸಿನ್ ರಿಂಗೇ ಇರಬೇಕು ಅಂತಲ್ಲ, ಆರೋಮ್ಯಾಟಿಸಿಟಿ ಇದೆ. ಬಟ್ ಬೇರೆ ಕಾಂಪೌಂಡ್ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ನೋಡಿ. ಯಾವ್ದು ಕೊಟ್ಟಿದೆ ಇಸ್ಟಿನ್ ಜೊತೆಗೆ? ಆರೋಮ್ಯಾಟಿಕ್. ಎಸ್, ಮೆಥಿಯೋನಿನ್ ಐಸೋಲ್ಯೂಸಿನ್ ಪ್ರೋಲೈನ್ ಕೊಟ್ಟಿದ್ದಾರೆ. ಮೆಥಿಯೋನಿನ್ ಐಸೋಲ್ಯೂಸಿನ್ ಪ್ರೋಲೈನ್. ಮೆಥಿಯೋನಿನ್. ಎಸ್, ನೋಡಿ ಐಸೋಲ್ಯೂಸಿನ್ ಇಲ್ಲಿದೆಯಾ, ಐಸೋಲ್ಯೂಸಿನ್ ನೋಡ್ರಪ್ಪ ಇದು ಕಾಣಿಸ್ತಾ ಇದೆ, ಇದು ಆಲ್ಕೈಲ್ ಗ್ರೂಪ್ ಇದೆ, ಅಲ್ಲೇನು ಆರೋಮ್ಯಾಟಿಕ್ ರಿಂಗ್ ಇಲ್ಲ. ಅದಾದಮೇಲೆ ಐಸೋಲ್ಯೂಷನ್ ಆಯ್ತಲ್ವಾ, ಪ್ರೋಲೈನ್ ಅಂತ ಇತ್ತಲ್ವಾ. ಎಸ್, ನೋಡಿ ಇಲ್ಲಿ ಪ್ರೋಲೈನಲ್ಲೂ ಕೂಡ ರಿಂಗ್ ಇದೆ. ಇಟ್ಸ್ ನಾಟ್ ಎ ಆರೋಮ್ಯಾಟಿಕ್ ರಿಂಗ್ ಅಲ್ಲ, ಇದು ಪೈ ಬಾಂಡ್ಸ್ ಏನು ಇಲ್ಲ ನೋಡಿ, ಇದು ಆಗಲ್ಲ. ಇನ್ನೊಂದು ಪ್ರೋಲೈನ್, ಮೆಥಿಯೋನಿನ್. ಎಸ್, ಮೆಥಿಯೋನಿನ್ ಇಲ್ಲಿದೆ ನೋಡ್ರಪ್ಪ, ಇದು ಕೂಡ ಅಷ್ಟೇ ಆರೋಮ್ಯಾಟಿಕ್ ರಿಂಗ್ ಇಲ್ಲ. ಅದರಿಂದ ಆರೋಮ್ಯಾಟಿಸಿಟಿ ಇರೋ ಅಂಥದ್ದು ನಿಮಗೆ ಯಾವುದು, ಇಸ್ಟಿಡಿನ್ ಮಾತ್ರ. ಓಕೆನಾ. ಇನ್ನು 22 ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ನಿಮಗೆ ನಾನ್ ಎಸೆನ್ಷಿಯಲ್ನ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಹಿಂಟ್ ಕೊಟ್ಟಿದೆ, ನೆನಪಿದೆಯಾ? TT, ಹಿಲ್,
MPAV, ತಿರುಪತಿ ತಿಮ್ಮಪ್ಪನ ಹಿಲ್, ಬೆಟ್ಟದ MP ಅರವಿಂದ. ಈ ಥರ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಇವೆಲ್ಲ ಏನು ನಿಮಗೆ ಎಸೆನ್ಷಿಯಲ್. ಒಟ್ಟು 20 ಅಮೈನೋ ಆಸಿಡ್ಸ್ ಇದೆ. 20ಯಲ್ಲಿ ಇದಿಷ್ಟು 10 ಏನು ನಿಮಗೆ ಎಸೆನ್ಷಿಯಲ್ಲು, ಇನ್ 10 ಏನಾಗಿರುತ್ತೆ ನಾನ್ ಎಸೆನ್ಷಿಯಲ್. ಹೌದಲ್ವಾ? ಹಿಸ್ಟಿಡಿನ್ನು, ಐಸೋಲ್ಯೂಸಿನ್ನು, ಲ್ಯೂಸಿನ್ನು, ಲೈಸಿನ್ನು, ಮೆಥಿಯೋನಿನ್ನು, ಫಿನೈಲ್ ಅಲನೈನು ಅಲ್ವಾ, ಅರ್ಜಿನೈನು, ವೆಲಿನು, ಇವೆಲ್ಲ ಏನಾಗುತ್ತೆ ನಿಮಗೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸು. ಇದ್ರಲ್ಲಿ ನೋಡಿ ಬೇಕಾದ್ರೆ ಥ್ರಿಯೋನಿನ್ ಅಂದರೆ T ಅಂದರೆ ಇದು ಎಸೆನ್ಷಿಯಲ್ ಆಯಿತಾ. ಫಿನೈಲ್ ಅಲನೈನ್ P ಇದು ಕೂಡ ಎಸೆನ್ಷಿಯಲ್ ಆಯಿತು. ವೆಲಿನ್ V ಇದು ಎಸೆನ್ಷಿಯಲ್ ಆಯಿತು. ಬಟ್ ಗ್ಲೂಟಮೈನ್ G ಇಲ್ಲಿಲ್ಲ ನೋಡಿ, ಅಂದರೆ ಅದು ನಾನ್ ಎಸೆನ್ಷಿಯಲ್. ಅದರಿಂದ ನಾನ್ ಎಸೆನ್ಷಿಯಲ್ಗೆ ಆನ್ಸರು B. ಈ ಥರ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಈಸಿ ಆಗುತ್ತೆ. ಓಕೆನಾ. 23, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ನ್ಯೂಟ್ರಲ್ ಅಮೈನೋ ಆಸಿಡ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಗ್ಲೈಸಿನ್. ಯಾಕೆಂದರೆ ಗ್ಲೈಸಿನಲ್ಲಿ ಒಂದೇ NH2 ಗ್ರೂಪ್ ಇರೋದು, ಒಂದೇ ಆಸಿಡ್ ಗ್ರೂಪ್ ಇದೆ. ಇನ್ನು ಲೈಸಿನ್ನು, ಹಿಸ್ಟಿಡಿನ್ನು, ಅರ್ಜಿನಿನ್ ಈ ಮೂರಲ್ಲೂ ಕೂಡ ಅಮೈನೋ ಗ್ರೂಪ್ ಜಾಸ್ತಿ ಇರುತ್ತೆ, NH ಗ್ರೂಪ್ ಜಾಸ್ತಿ ಇರುತ್ತೆ. ಅಂದರೆ ಇವೆಲ್ಲ ಬೇಸಿಕ್. ಗ್ಲೈಸಿನ್ ಮಾತ್ರ ನ್ಯೂಟ್ರಲ್. ಓಕೆ. ಇನ್ನು ಸಿಸ್ಟೀನ್ ಈಸ್ ಎ ಡ್ಯಾಶ್ ಅಮೈನೋ ಆಸಿಡ್. ಅಂದರೆ ಸಿಸ್ಟೀನ್ ಅನ್ನೋದು ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್. ಅಂದರೆ ಅದ್ರಲ್ಲಿ ಸಲ್ಫರ್ ಕಂಟೆಂಟ್ ಇದೆ. ಆರೋಮೆಟಿಕ್ ಅಲ್ಲ, ಯಾಕೆಂದರೆ ಅದ್ರಲ್ಲಿ ರಿಂಗ್ ಇಲ್ಲ. ಅಸಿಡಿಕ್ ಅಂದರೆ COH ಗ್ರೂಪ್ ಜಾಸ್ತಿ ಇರಬೇಕು, COH ಗ್ರೂಪ್ ಇಲ್ಲ. ಇನ್ನು ಎಸೆನ್ಷಿಯಲ್ ನೋಡಿ, ಸಿಸ್ಟೀನ್ C ಬರೋದೇ ಇಲ್ಲ, ನಾನು ಕೊಟ್ಟಿರೋ ಲಿಸ್ಟಲ್ಲಿ C ಬರೋದೇ ಇಲ್ಲ ಅಂದಮೇಲೆ ಅದು ಎಸೆನ್ಷಿಯಲ್ ಕೂಡ ಅಲ್ಲ. ಬೇಕಾದ್ರೆ ಅದೊಂದು ಸ್ಟ್ರಕ್ಚರ್ ತೋರಿಸ್ತೀನಿ ನಿಮಗೆ. 24 ಸಿಸ್ಟೀನ್ ಅಲ್ವಾ. ಎಸ್, ಇಲ್ಲಿ ನೋಡ್ರಪ್ಪ, ಸಿಸ್ಟೀನ್ ಇಲ್ಲಿದೆ ನೋಡಿ, CH2 SH ಇದೆ. ಅಂದರೆ ಇದು ಅಸಿಡಿಕ್ಕು ಅಲ್ಲ, ಬೇಸಿಕ್ಕು ಅಲ್ಲ, ಸಲ್ಫರ್ ಕಂಟೈನಿಂಗ್ ಇದೆ ಅಷ್ಟೇ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 25, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ. ಪೆಪ್ಟೈಡ್ ಬಾಂಡ್ ಇಸ್ ಫಾರ್ಮ್ ಬೈ ದ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್. ಹೌದು, ವಾಟರ್ ಮಾಲಿಕ್ಯೂಲ್ ಎರಡು ಅಮೈನೋ ಆಸಿಡ್ಸ್ ಮಧ್ಯೆ ವಾಟರ್ನ ತೆಗೆದಾಗಲೇ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗುತ್ತೆ. ಎ ಪ್ರೋಟೀನ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್. ಹೌದು, ಆಲ್ಫಾ ಅಮೈನೋ ಆಸಿಡ್ಸಿಂದ ಮಾತ್ರ ಪ್ರೋಟೀನ್ ಫಾರ್ಮ್ ಆಗಿದೆ. ಡೈಪೆಪ್ಟೈಡ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಅಮೈನೋ ಆಸಿಡ್. ಹೌದು, ಎರಡು ಡೈಪೆಪ್ಟೈಡ್ ಅಂದರೆ ಎರಡು ಅಮೈನೋ ಆಸಿಡ್ನ ನೀವು ಜಾಯಿನ್ ಮಾಡಬೇಕು. ಆ ಎರಡು ಅಮೈನೋ ಆಸಿಡ್ ಒಂದೇ ಥರ ಇರಬೇಕು ಅಂತೇನಿಲ್ಲ. ಗ್ಲೈಸಿನೇ ಜಾಯಿನ್ ಮಾಡಬೇಕು ಅಂತೇನಿಲ್ಲ. ಗ್ಲೈಸಿನ್ ಅಲನೈನ್ ವ್ಯಾಲಿನ್ ಈ ಥರ ಜಾಯಿನ್ ಮಾಡ್ಬೋದು. ನೆಕ್ಸ್ಟು ಗ್ಲೈಸಿನ್ ಅಲನೈನ್ ಈಸ್ ಎ ಟ್ರೈಪೆಪ್ಟೈಡ್. ಅದು ತಪ್ಪು. ಅಲ್ಲೇ ಹೇಳ್ತಾ ಇದೆ ಗ್ಲೈಸಿಲ್ ಅಲನೈನ್ ಅಂತ ಹೇಳಿದ್ರೆ ಒಂದು ಅಮೈನೋ ಆಸಿಡ್ ಗ್ಲೈಸಿಲ್ ಅನ್ನೋದು, ಇನ್ನೊಂದು ಅಲನೈನ್. ಎರಡು ಅಮೈನೋ ಆಸಿಡ್ನ ಜಾಯಿನ್ ಮಾಡಿದ್ದೀರಾ. ಅಂದರೆ ಅದನ್ನೇ ಅಂತ ಕರಿತೀವಿ, ಡೈಪೆಪ್ಟೈಡ್ ಅಂತ ಕರಿತೀವಿ. ಆದರೆ ಪೆಪ್ಟೈಡ್ ಬಾಂಡ್ ಎಷ್ಟಿರುತ್ತೆ? ಒಂದು. ಅರ್ಥ ಆಯ್ತಲ್ವಾ? ಸೊ ಎರಡು ಅಮೈನೋ ಆಸಿಡ್ ಜಾಯಿನ್ ಮಾಡಿದ್ದೀರಾ ಅಂದರೆ ಅದು ಡೈ ಆಗಬೇಕು. ಇವರು ಟ್ರೈ ಅಂತ ಕೊಟ್ಟಿದ್ದಾರೆ. ಅದನ್ನು ಇನ್ಕರೆಕ್ಟ್ ಯಾವುದು? 25ಗೆ ಟ್ರೈಪೆಪ್ಟೈಡ್. ಓಕೆ, ಇದು ಕ್ವಶನ್ನು ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಬೇಕು ಅನಿಸುತ್ತೆ ಅಲ್ವಾ? ಸೊ 4th one ತಪ್ಪಿದೆ. ಇಟ್ ಇಸ್ ಅ ಡೈಪೆಪ್ಟೈಡ್. ಗ್ಲೈಸಿಲ್ ಅಲನೈನ್ ಇಸ್ ಅ ಡೈಪೆಪ್ಟೈಡ್. ಓಕೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಫೈಬರಸ್ ಪ್ರೋಟೀನ್. ಫೈಬರಸ್ ಪ್ರೋಟೀನ್ ಯಾವ್ದು ಆಗಲ್ಲ ಅಂಥೇಳಿ ಕೇಳ್ತಾ ಇದ್ದಾರೆ. ನೋಡಿ, ಕೆರಾಟಿನ್ ಮತ್ತು ಮಯೋಸಿನ್ ನಿಮಗೆ ಫೈಬರಸ್ ಪ್ರೋಟೀನ್ ಆಗುತ್ತೆ. ಆಲ್ಬುಮಿನ್ ಈಸ್ ಎಕ್ಸಾಂಪಲ್ ಫಾರ್ ಯಾವುದು? ಗ್ಲಾಬ್ಯುಲರ್ ಪ್ರೋಟೀನ್ಗೆ ಎಕ್ಸಾಂಪಲ್ ಆಗುತ್ತೆ ಆಲ್ಬುಮಿನ್ ಅಲ್ವಾ? ಸೊ ನಾಟ್ ಫೈಬರಸ್ ಪ್ರೋಟೀನ್ ಅಂದರೆ ಆಲ್ಬುಮಿನ್, ಬಿಕಾಸ್ ಇಟ್ ಈಸ್ ಎ ಗ್ಲಾಬ್ಯುಲರ್ ಪ್ರೋಟೀನ್. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ. ಏನು ಫೈಬರಸ್ ಪ್ರೋಟೀನ್ಗೆ ಎಕ್ಸಾಂಪಲ್ಸು ಕೆರಾಟಿನ್ ಮತ್ತು ಮಯೋಸಿನ್ ಅಂತೇಳಿ ಕೊಟ್ಟಿದ್ದಾನೆ. ಅದು ಗ್ಲಾಬ್ಯುಲರ್ ಪ್ರೋಟೀನ್ಗೆ ಇನ್ಸುಲಿನ್ ಮತ್ತು ಆಲ್ಬುಮಿನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಗೊತ್ತಾಗುತ್ತೆ ಆಲ್ಬುಮಿನ್ ಈಸ್ ನಾಟ್ ಎ ಫೈಬರಸ್ ಪ್ರೋಟೀನ್ಸ್ ಅಂಥೇಳಿ. ಇನ್ನು ಎನ್ಸೈಮ್ಸ್ ಆರ್ ರಿಗಾರ್ಡೆಡ್ ಆಸ್ ಬಯೋಕೆಟಲಿಸ್ಟ್. ಎಲ್ರಿಗೂ ಗೊತ್ತು ಅಲ್ವಾ, ಕೆಟಲಿಸ್ಟ್ ಆಗಿ ಬಿಹೇವ್ ಮಾಡ್ತವೆ. ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ ಈಸ್ ಯೂಶಲಿ ನಾಟ್ ಪ್ರೊಡ್ಯೂಸ್ಡ್ ಬೈ ದ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ನ್ಯೂಕ್ಲಿಕ್ ಆಸಿಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆದರೆ ವಿಟಮಿನ್ಸ್ ಪ್ರೊಡ್ಯೂಸ್ ಆಗಲ್ಲ. ವಿಟಮಿನ್ಸ್ನ ನಾವು ಫುಡ್ ಮೂಲಕನೇ ತೊಗೋಬೇಕಾಗತ್ತೆ. ಅದರಿಂದ ಯಾವ್ದು ಪ್ರೊಡ್ಯೂಸ್ ಆಗಲ್ಲ ಅಂತ ಹೇಳಿದ್ರೆ ವಿಟಮಿನ್ಸು. ಇನ್ನು ವಿಚ್ ಆಫ್ ದ ಫಾಲೋವಿಂಗ್ ವಿಟಮಿನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಅಂದರೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಎರಡೇ, B ಆ್ಯಂಡ್ C. ಅದರಿಂದ ಇಲ್ಲಿ C ಇರೋದು ಯಾವುದು? ಆಪ್ಷನ್ B. ಬಟ್ ಒಂದು ನೆನ್ಪಿಟ್ಕೊಳ್ಳಿ, B-ನಲ್ಲಿ B1, B2, B6, B12 ಆಗುತ್ತೆ. ಇನ್ನೊಂದು C. ಇವಿಷ್ಟು ನಿಮಗೆ ವಾಟರ್ ಸಾಲ್ಯುಬಲ್ ಆಗಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಲ್ಲ. ಬಟ್ ಒಂದು ವಿಶೇಷ ಏನು ಅಂದರೆ B12 ಇದು ವಾಟರ್ ಸಾಲ್ಯುಬಲ್ ಬಟ್ ಬಾಡಿಲಿ ಸ್ಟೋರ್ ಆಗುತ್ತೆ. ಹುಷಾರಾಗಿರಿ. ಓಕೆ. ಇನ್ನು ವಿಚ್ ಆಫ್ ದ ಫಾಲೋವಿಂಗ್ ಬೇಸಸ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ DNA. ಸೊ DNA ಆಗೋದು ಯಾವುದಾದ್ರಿಂದಪ್ಪ? ಅಡಿನೈನ್, ಗುವನೈನ್, ಸೈಟೋಸಿನ್ ಮತ್ತು ಥೈಮಿನ್ ಇರುತ್ತೆ. ಸೊ RNA ತೊಗೊಂಡ್ರೆ ಏನಿರುತ್ತೆ? ಅಡಿನೈನ್, ಗುವನೈನ್, ಸೈಟೋಸಿನ್ ಮತ್ತು ಯುರಾಸಿಲ್ ಇರುತ್ತೆ. ಆದ್ದರಿಂದ DNA ಯಾವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯುರಾಸಿಲ್ ಇರೋದಿಲ್ಲ. ಇನ್ನು ಅಡಿನೈನ್, ಗುವನೈನ್, ಥೈಮಿನ್ ಇರ್ತದೆ.
ಅದೇ ನೀವು RNAಗೆ ಹೋದರೆ ಥೈಮಿನ್ ಇರೋದಿಲ್ಲ, ಯುರಾಸಿಲ್ ಇರ್ತದೆ. ಓಕೆನಾ? ಸೊ ಇದಿಷ್ಟು MCQ ಕ್ವಶನ್ಸ್ ಫ್ರಮ್ ದ ಬಯೋಮಾಲಿಕ್ಯೂಲ್ ಚಾಪ್ಟರು. ಬಯೋಮಾಲಿಕ್ಯೂಲ್ ಚಾಪ್ಟರ್ ಭಾಳ ಈಸಿ ಇದೆ, ಥಿಯರಿ ಕಾನ್ಸೆಪ್ಟ್ಸ್ ಅಷ್ಟೇ ಇರೋದು, ಕ್ಯಾಲ್ಕುಲೇಷನ್ಸ್ ಇಲ್ಲ, ನಿಮಗೆ ತುಂಬ ರಿಯಾಕ್ಷನ್ಸ್ ಇಲ್ಲ. ಆದ್ದರಿಂದ ಯಾರೂ ಕೂಡ ಈ ಚಾಪ್ಟರ್ನ ಬಿಡೋಕ್ಕೆ ಹೋಗಬೇಡಿ. 3 ವಿಡಿಯೋ ಮಾಡಿದ್ದೀನಿ ಬಯೋಮಾಲಿಕ್ಯೂಲ್ಸ್ ಮೇಲೆ, ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ. ಒಂದ್ಸಲ ಆ ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ, ಆಮೇಲೆ MCQ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬನ್ನಿ. ಖಂಡಿತ ನೀವು ಬಯೋಮಾಲಿಕ್ಯೂಲ್ಸಿಂದ ಯಾವುದೇ ಕ್ವಶನ್ ಕೊಟ್ಟರು 101% ನೀವು ಆನ್ಸರ್ ಮಾಡ್ಬೋದು. ಇದು ನನ್ನ ಕಾನ್ಫಿಡೆನ್ಸು. ಮತ್ತು ಸ್ಕೋರಿಂಗ್ ಆಗುತ್ತೆ, ಈಸಿಯಾಗಿ ಸ್ಕೋರ್ ಮಾಡುವಂಥದ್ದು, ಬಿಡೋಕ್ಕೆ ಹೋಗಬೇಡಿ. ನೀಟಾಗಿ ಕಲ್ತ್ಕೊಳ್ಳಿ, ಎಕ್ಸಾಮ್ಗೆ ಒಳ್ಳೆಯದಾಗಲಿ. ಓಕೆನಾ? ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.